ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಾಕಿಸ್ತಾನ ವಿರುದ್ಧ ಮುಂದುವರೆದಂತ ಭಾರತದ ಡಿಜಿಟಲ್ ಸ್ಟ್ರೈಕ್. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಭಾರತ ಶಾಕ್ ಕೊಟ್ಟಿದೆ. ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದಂತ ಭಾರತ, ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಈತನ ಎಕ್ಸ್ ಖಾತೆಗೂ ಕೂಡ ಈಗ ನಿರ್ಬಂಧ ಬಿದ್ದಿದೆ. ಸೊ ಪಾಕಿಸ್ತಾನ ವಿರುದ್ಧ ಡಿಜಿಟಲ್ ಸ್ಟ್ರೈಕ್ ಕೂಡ ಯಾವ್ಯಾವ ಕಡೆಯಿಂದ ಇವರಿಗೆ ಹಾಪಿಡ್ಬೋದು ಎಲ್ಲ ಕಡೆ ಕೂಡ ಈಗ ಭಾರತ ಮಾಡ್ತಾ ಇದೆ. ಅದನ್ನು ಈಗ ಇಮ್ರಾನ್ ಖಾನ್ ನೋಡ್ತಾ ಇದ್ದೀರಾ, ಅಕೌಂಟ್ ವಿತ್ ಹೆಲ್ಡ್ ಅನ್ನೋದು ಬರ್ತಾ ಇದೆ, ನೀವೇನು ಸರ್ಚ್ ಕೊಟ್ಟರೆ ಈಗ. ಸೊ ಇದು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಈಗ ಶಾಕ್ ಎದುರಾಗಿರೋದು. ಒಂದಷ್ಟು ಸೆಲೆಬ್ರಿಟಿಗಳ ಅಕೌಂಟ್ಗಳು ಕೂಡ ಬ್ಲಾಕ್ ಆಗಿತ್ತು. ಸೊ ಅದಾದ ಬೆನ್ನಲ್ಲೇ ಈಗ ಇಮ್ರಾನ್ ಖಾನ್ ಅಕೌಂಟ್ ಕೂಡ. ಇನ್ನು ಮಾಜಿ ಸಚಿವ ಬಿಲಾವಲ್ ಭುಟ್ಟೋ, ಈ ಕಡೆ ನೋಡ್ತಾ ಇದ್ದಾರಲ್ಲ, ಭುಟ್ಟೋ ಜರ್ದಾರಿ @ಭುಟ್ಟೋ ಜರ್ದಾರಿ ಅಕೌಂಟ್ ಎರಡೂ ಕೂಡ ಈಗ ವಿತ್ ಹೆಲ್ಡ್ ಆಗಿದೆ. ಸೊ ಹೀಗೆ ಹಲವಾರು ಸೆಲೆಬ್ರಿಟಿಗಳಿಗೂ ಕೂಡ ಶಾಕ್ ನೀಡಲಾಗಿದೆ. ಡಿಜಿಟಲ್ ಸ್ಟ್ರೈಕ್ ಕೂಡ ಮುಂದುವರಿತಾ ಇರೋದ್ರಿಂದ ಈಗ ಪಾಕಿಸ್ತಾನಕ್ಕೆ ಎಲ್ಲ ದಿಕ್ಕಿನಿಂದಲೂ ಕೂಡ ಭಾರತದ ಕಡೆಯಿಂದ ದಿಗ್ಬಂಧನ ಆಗ್ತಾ ಇದೆ. ಸೊ ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನು ಕೂಡ ಭಾರತ ನಿರ್ಬಂಧಿಸಿದೆ. ಇದರ ಜೊತೆಗೆ ಅವರ ಭಾಷೆಯಲ್ಲೂ ಕೂಡ ಒಂದಷ್ಟು ವಾಪಸ್ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಆಗಬೇಕು ಅಂತ. ಡಿಜಿಟಲ್ ಹಾಗೆಯೇ ಎಕನಾಮಿಕಲ್ ಏನೇನೆಲ್ಲ ಎಕನಾಮಿಕ್ ವಿಚಾರವಾಗಿ ಅಥವಾ ಆರ್ಥಿಕತೆ ವಿಚಾರವಾಗಿ ಏನೆಲ್ಲ ಒಂದು ಹೊಡೆತಗಳನ್ನು ಪಾಕಿಸ್ತಾನಕ್ಕೆ ಕೊಡಲಾಗ್ತಾ ಇದೆಯೋ, ಈಗಿನೊಂದಷ್ಟು ಅರ್ಥ ಆಗುವಂಥ ಭಾಷೆಯಲ್ಲೂ ಕೂಡ ಕೊಡಬೇಕು ಅನ್ನೋದು ಈಗ ದೇಶದ ಜನರು ಕೂಡ ಬಯಸ್ತಾ ಇರೋದು. ಸೊ ಮಾಜಿ ಪ್ರಧಾನಿ ಪಾಕಿಸ್ತಾನದ ಇಮ್ರಾನ್ ಖಾನ್ ಅಕೌಂಟ್ ವಿತ್ ಹೆಲ್ಡ್ ಆಗಿದೆ. ಇನ್ನು ಸಿಂಧು ನದಿ ನೀರಿಲ್ಲದಕ್ಕೆ ಪಾಕ್ ಸಚಿವನಿಗೆ ಉರಿ. ಪಾಕಿಸ್ತಾನದ ರಕ್ಷಣಾ ಸಚಿವನಿಂದ ಧಿಮಾಕಿನ ಮಾತು. ಸಿಂಧು ನದಿ ನೀರನ್ನು ತಡೆದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇರುವಂಥ ಪಾಕಿಸ್ತಾನದ ರಕ್ಷಣಾ ಸಚಿವ. ಸಿಂಧು ನದಿಗೆ ಬೇರೆ ಡ್ಯಾಮ್ ಅನ್ನ ನಿರ್ಮಿಸಲು ಏನಾದರೂ ಪ್ರಯತ್ನ ಪಟ್ಟರೆ ನಾವು ದಾಳಿ ಮಾಡ್ತೀವಿ, ಜಲಾಶಯದ ಮೇಲೆ ದಾಳಿ ಮಾಡಿ ಒಡೆದು ಹಾಕ್ತೀವಿ. ಭಾರತಕ್ಕೆ ಖ್ವಾಜಾ ಆಸಿಫ್ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ. बिल्कुल, अगर कोई इस किस्म का स्ट्रक्चर बनाने की कोशिश करेंगे, वी विल स्ट्राइक दैट स्ट्रक्चर. बिल्कुल वी विल स्ट्राइक दैट स्ट्रक्चर. दैट विल बी एन एक्ट ऑफ एग्रेशन अगेंस्ट पाकिस्तान. वो पाकिस्तान के खिलाफ जारियत होगी. जारियत सिर्फ तोप के गोलों से या बंदूक चलाने से नहीं होती. जारियत के बहुत से अशकाल होते हैं, बहुत सी उसकी जो फेसेस होते हैं, उसमें ये भी एक फेस है. ये बहुत बड़ा फेस है. इससे तो कौमें जो हैं वो प्यास से या भूख से मर सकती हैं. तो ये अगर उन्होंने इस किस्म का अटेम्प्ट भी किया को आर्किटेक्चरल, तो स्ट्रक्चर को पाकिस्तान जो है डिस्ट्रॉय करेगा. बिल्कुल, अगर कोई इस किस्म का स्ट्रक्चर बनाने की कोशिश करेंगे, वी विल स्ट्राइक दैट स्ट्रक्चर. बिल्कुल वी विल स्ट्राइक दैट स्ट्रक्चर. दैट विल बी एन एक्ट ऑफ एग्रेशन अगेंस्ट पाकिस्तान. वो पाकिस्तान के खिलाफ जारियत होगी. जारियत सिर्फ तोप के गोलों से या बंदूक चलाने से नहीं होती. जारियत के बहुत से अशकाल होते हैं, बहुत सी उसकी जो फेसेस होते हैं, उसमें ये भी एक फेस है. ये बहुत बड़ा फेस है. इससे तो कौमें जो हैं वो प्यास से या भूख से मर सकती हैं. तो ये अगर उन्होंने इस किस्म का अटेम्प्ट भी किया को आर्किटेक्चरल, तो MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH